ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಈ ಸಾಲುಗಳು ಬರೀ ಕರ್ನಾಟಕದ ಗಡಿಯೊಳಗೆ ಮಾತ್ರ ಸೀಮಿತ ಆಗಿಲ್ಲ. ಜಗತ್ತಿನ ವಾಣಿಜ್ಯ ನಗರಿ, ನಾವೀನ್ಯತೆಯ ತವರು ದುಬೈನ ಎಕ್ಸ್ಪೋ ಸಿಟಿಯಲ್ಲೂ ಇವತ್ತು ಕನ್ನಡದ ಪತಾಕೆ ರಾರಾಜಿಸ್ತಾ ಇದೆ. ಜಗತ್ತಿನ 192ಕ್ಕೂ ಹೆಚ್ಚು ದೇಶಗಳು ತಮ್ಮ ಸಂಸ್ಕೃತಿ, ತಂತ್ರಜ್ಞಾನ ಮತ್ತು ಆರ್ಥಿಕ ಬಲವನ್ನು ಪ್ರದರ್ಶಿಸಿದ ಜಾಗತಿಕ ವೇದಿಕೆಯೇ ದುಬೈ ಎಕ್ಸ್ಪೋ. ಅರಬ್ ಮಣ್ಣಿನಲ್ಲಿ ಉದ್ಯೋಗ, ಉದ್ಯಮ, ತಂತ್ರಜ್ಞಾನ ಮತ್ತು ಸಾಮಾಜಿಕ ಸೇವೆ ಮೂಲಕ ಕರುನಾಡ ಹೆಜ್ಜೆ ಗುರುತು ಮೂಡಿಸಿರುವಂತಹ ಪ್ರವಾಸಿ ಕನ್ನಡಿಗರ ಅಂದ್ರೆ NRI ಕನ್ನಡಿಗ ಯೋಗದಾನ ಅಪಾರವಾಗಿದೆ. ಅರಬ್ ಮಣ್ಣಿನಲ್ಲಿ ದಶಕಗಳಿಂದ ಬೆವರು ಹರಿಸಿ ಸಣ್ಣ ಉದ್ಯೋಗದಿಂದ ಹಿಡಿದು ಅರಬ್ ಉದ್ಯಮ ಸಾಮ್ರಾಜ್ಯದ ತನಕ ಬೆಳೆದು ನಿಂತಿರೋ ಪ್ರವಾಸಿ ಕನ್ನಡಿಗರ ಶ್ರಮ ಈ ಗೌರವದ ಬೆನ್ನೆಲುಬು. ಕರುನಾಡಿನ ಮಣ್ಣಿನ ವಾಸನೆಯನ್ನ ಎದೆಯಲ್ಲಿಟ್ಕೊಂಡು ಮರುಭೂಮಿಯ ನಾಡಿನಲ್ಲಿ ಬೆವರು ಹರಿಸಿ ಜಾಗತಿಕ ವೇದಿಕೆಯಲ್ಲಿ ಕನ್ನಡದ ಹಿರಿಮೆಯನ್ನ ಎತ್ತಿ ಹಿಡಿದ ಪ್ರತಿಯೊಬ್ಬ ಪ್ರವಾಸಿ ಕನ್ನಡಿಗನು ನಮ್ಮ ನಾಡಿನ ನಿಜವಾದ ರಾಯಭಾರಿ. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಈ ಸಾಲುಗಳು ಬರೀ ಕರ್ನಾಟಕದ ಗಡಿಯೊಳಗೆ ಮಾತ್ರ ಸೀಮಿತ ಆಗಿಲ್ಲ. ಜಗತ್ತಿನ ವಾಣಿಜ್ಯ ನಗರಿ, ನಾವೀನ್ಯತೆಯ ತವರು ದುಬೈನ ಎಕ್ಸ್ಪೋ ಸಿಟಿಯಲ್ಲೂ ಇವತ್ತು ಕನ್ನಡದ ಪತಾಕೆ ರಾರಾಜಿಸ್ತಾ ಇದೆ. ಜಗತ್ತಿನ 192ಕ್ಕೂ ಹೆಚ್ಚು ದೇಶಗಳು ತಮ್ಮ ಸಂಸ್ಕೃತಿ, ತಂತ್ರಜ್ಞಾನ ಮತ್ತು ಆರ್ಥಿಕ ಬಲವನ್ನು ಪ್ರದರ್ಶಿಸಿದ ಜಾಗತಿಕ ವೇದಿಕೆಯೇ ದುಬೈ ಎಕ್ಸ್ಪೋ. ಅಲ್ಲಿ ಭಾರತೀಯ ಪೆವಿಲಿಯನ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜಾಗತಿಕ ಸಾಧನೆ, IT-BT ಸಾಮರ್ಥ್ಯ ಹಾಗೂ ಯಕ್ಷಗಾನ, ಭರತನಾಟ್ಯದಂತಹ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಜಗತ್ತಿನ ಗಮನ ಸೆಳೆದಿದ್ದು ಈಗ ಇತಿಹಾಸ. ಆದರೆ ಬರೀ ಸರ್ಕಾರಿ ಯೋಜನೆಗಳು ಮಾತ್ರ ಅಲ್ಲ. ಅರಬ್ ಮಣ್ಣಿನಲ್ಲಿ ಉದ್ಯೋಗ, ಉದ್ಯಮ, ತಂತ್ರಜ್ಞಾನ ಮತ್ತು ಸಾಮಾಜಿಕ ಸೇವೆ ಮೂಲಕ ಕರುನಾಡ ಹೆಜ್ಜೆ ಗುರುತು ಮೂಡಿಸಿರುವಂತಹ ಪ್ರವಾಸಿ ಕನ್ನಡಿಗರ ಅಂದ್ರೆ NRI ಕನ್ನಡಿಗ ಯೋಗದಾನ ಅಪಾರವಾಗಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ದುಬೈ ಎಕ್ಸ್ಪೋ ಸಿಟಿಯಲ್ಲಿ ಕರ್ನಾಟಕದ ಭಾಗವಹಿಸುವಿಕೆ, ಹೂಡಿಕೆ ಒಪ್ಪಂದಗಳು ಮತ್ತು UAEನಲ್ಲಿರೋ ಕನ್ನಡಿಗರ ಐತಿಹಾಸಿಕ ಸಾಧನೆಗಳ ಬಗ್ಗೆ ತಿಳಿಸ್ತಾ ಇದ್ದೀವಿ. ಜಗತ್ತಿನ ವಾಣಿಜ್ಯ ರಾಜಧಾನಿ ದುಬೈನ ಎಕ್ಸ್ಪೋ ಸಿಟಿ ಅಂದರೆ ಬರೀ ಬಿಲ್ಡಿಂಗ್ಗಳ ಸಂತೆ ಮಾತ್ರ ಅಲ್ಲ, ಅದು ಇಡೀ ಜಗತ್ತಿನ ತಂತ್ರಜ್ಞಾನ, ಸಂಸ್ಕೃತಿ, ಬಂಡವಾಳ ಸಂಧಿಸೋ ಜಾಗತಿಕ ಮಹಾಸಂಗಮ. ಇಂತಹ ಬೃಹತ್ ವೇದಿಕೆಯಲ್ಲಿ ಭಾರತದ ಪೆವಿಲಿಯನ್ ಮಧ್ಯೆ ಕರ್ನಾಟಕ ಎದ್ದು ನಿಂತ ರೀತಿಯೇ ಅದ್ಭುತವಾದಂಥ ಅಧ್ಯಾಯ. ಅರಬ್ ಮಣ್ಣಿನಲ್ಲಿ ದಶಕಗಳಿಂದ ಬೆವರು ಹರಿಸಿ ಸಣ್ಣ ಉದ್ಯೋಗದಿಂದ ಹಿಡಿದು ಅರಬ್ ಉದ್ಯಮ ಸಾಮ್ರಾಜ್ಯದ ತನಕ ಬೆಳೆದು ನಿಂತಿರೋ ಪ್ರವಾಸಿ ಕನ್ನಡಿಗರ ಶ್ರಮ ಈ ಗೌರವದ ಬೆನ್ನೆಲುಬು. ದುಬೈ ಎಕ್ಸ್ಪೋದಲ್ಲಿ ನಿರ್ಮಿಸಲಾಗಿದ್ದ ಇಂಡಿಯಾ ಪೆವಿಲಿಯನ್ 4 ಮಹಡಿಗಳ ಬೃಹತ್ ತಾಂತ್ರಿಕ ವಿಸ್ಮಯವಾಗಿತ್ತು. ಇದರಲ್ಲಿ ಪ್ರಮುಖ ರಾಜ್ಯಗಳಿಗೆ ತಮ್ಮ ಹೂಡಿಕೆ ಹಾಗೂ ಸಂಸ್ಕೃತಿ ಪ್ರದರ್ಶನ ಮಾಡುವುದಕ್ಕೆ ಸ್ಟೇಟ್ ವೀಕ್ ಅವಕಾಶ ಕೊಡಲಾಗಿತ್ತು. ಇದರಲ್ಲಿ ಕರ್ನಾಟಕ ರಾಜ್ಯ ತನ್ನದೇ ಆದ ಪ್ರತ್ಯೇಕ ಕರ್ನಾಟಕ ಪೆವಿಲಿಯನ್ ಸಪ್ತಾಹವನ್ನ ಅತ್ಯಂತ ವಿಜೃಂಭಣೆಯಿಂದ ನಡೆಸಿತು. ಆವಿಷ್ಕಾರದ ತವರು ಅಂತ ಬಂದಾಗ ಏಷ್ಯಾದಲ್ಲೇ ಅತಿ ಹೆಚ್ಚು ನವೋದ್ಯಮ ಅಂದರೆ ಸ್ಟಾರ್ಟ್ಅಪ್ಸ್ ಹಾಗೇನೆ ಯೂನಿಕಾರ್ನ್ಗಳನ್ನು ಹೊಂದಿರೋ ಬೆಂಗಳೂರಿನ ತಾಂತ್ರಿಕ ಶಕ್ತಿಯನ್ನ ಎಕ್ಸ್ಪೋದಲ್ಲಿ ಜಗತ್ತಿಗೆ ಪರಿಚಯಿಸಲಾಯಿತು. ಇನ್ನು ಜಾಗತಿಕ ಹೂಡಿಕೆ ಆಕರ್ಷಣೆ ಅಂತ ಬಂದಾಗ ಜೈವಿಕ ತಂತ್ರಜ್ಞಾನ ಅಂದರೆ ಬಯೋಟೆಕ್, ಬಾಹ್ಯಾಕಾಶ ಕ್ಷೇತ್ರ ಅಂದರೆ ಏರೋಸ್ಪೇಸ್, ಎಲೆಕ್ಟ್ರಿಕ್ ವಾಹನ ತಯಾರಿಕೆ ಹಾಗೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ UAE ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಜೊತೆ ಕೋಟ್ಯಂತರ ರೂಪಾಯಿ ಮೊತ್ತದ ತಿಳುವಳಿಕಾ ಪತ್ರಗಳಿಗೆ ಸಹಿ ಹಾಕಲಾಯಿತು. ಕರ್ನಾಟಕದ GI ಉತ್ಪನ್ನಗಳು ಅಂದರೆ ಮೈಸೂರು ರೇಷ್ಮೆ, ಚನ್ನಪಟ್ಟಣದ ಆಟಿಕೆಗಳು, ಮೈಸೂರು ಸ್ಯಾಂಡಲ್ ಸೋಪ್ ಹಾಗೆಯೇ ಗಿಡಮೂಲಿಕೆ ಉತ್ಪನ್ನಗಳನ್ನು ಜಾಗತಿಕ ಮಾರುಕಟ್ಟೆಗೆ ಪ್ರದರ್ಶಿಸಲಾಯಿತು. ಇನ್ನು ದುಬೈ ಎಕ್ಸ್ಪೋ ಬರೀ ವಾಣಿಜ್ಯ ಒಪ್ಪಂದಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅಲ್ಲಿ ಕರ್ನಾಟಕದ ಕಲೆ, ಸಂಸ್ಕೃತಿಯ ಅನಾವರಣ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಯಾಯಿತು. ಕರಾವಳಿಯ ಜಾನಪದ ಕಲೆ, ಯಕ್ಷಗಾನ, ಕರ್ನಾಟಕ ಸಂಗೀತ, ಭರತನಾಟ್ಯ ಹಾಗೆ ರಂಗ ಪಯಣದ ತಂಡಗಳು ಎಕ್ಸ್ಪೋ ಅಂಗಳದಲ್ಲಿ ಪ್ರದರ್ಶನ ಕೊಟ್ಟಾಗ ಕೇವಲ ಕನ್ನಡಿಗರಷ್ಟೇ ಅಲ್ಲ, ಅಮೆರಿಕ, ಯುರೋಪ್ ಹಾಗೆ ಅರಬ್ ಮೂಲದ ವೀಕ್ಷಕರು ಕೂಡ ತಲೆದೂಗಿದರು. ವಿದೇಶಿ ಹೂಡಿಕೆದಾರರಿಗೆ ಕರ್ನಾಟಕ ಅಂದರೆ ಬರೀ IT-BT ನಗರ ಮಾತ್ರ ಅಲ್ಲ, ಅದಕ್ಕೂ ಮೀರಿದ 2000 ವರ್ಷಗಳ ಸುದೀರ್ಘ ಇತಿಹಾಸ, ಹೊಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದ ವೈಭವ ಇರೋ ಸಾಂಸ್ಕೃತಿಕ ನಾಡು ಅನ್ನೋದನ್ನು ಎಕ್ಸ್ಪೋ ಸಿಟಿಯಲ್ಲಿ ಯಶಸ್ವಿಯಾಗಿ ಮನವರಿಕೆ ಮಾಡಿಕೊಡಲಾಯಿತು.
ಇನ್ನು ದುಬೈ ಎಕ್ಸ್ಪೋ ಸಿಟಿಯಲ್ಲಿ ಕರ್ನಾಟಕದ ಹೆಸರು ಇಷ್ಟು ಎತ್ತರಕ್ಕೆ ಬೆಳಗೋದಕ್ಕೆ ಮೂಲ ಕಾರಣ ಗಲ್ಫ್ ರಾಷ್ಟ್ರಗಳಲ್ಲಿ ದಶಕಗಳಿಂದ ಶ್ರಮಿಸ್ತಾ ಇರೋ ಪ್ರವಾಸಿ ಕನ್ನಡಿಗರು. ಯುಎಇನಲ್ಲಿ ಪ್ರಸ್ತುತ ಅಂದಾಜು 3 ಲಕ್ಷಕ್ಕೂ ಹೆಚ್ಚು ಕನ್ನಡಿಗರು ವಾಸ ಮಾಡ್ತಿದ್ದಾರೆ. ಈ ಆರೋಗ್ಯ ಮತ್ತು ಉದ್ಯಮ ಕ್ಷೇತ್ರ ಅಂತ ಬಂದಾಗ ಡಾಕ್ಟರ್ BR ಶೆಟ್ಟಿ, ಜಾಫರ್ ಉಲ್ಲಾ ಖಾನ್ ಅವರಂತಹ ದಿಗ್ಗಜರು ಗಲ್ಫ್ ಮಣ್ಣಿನಲ್ಲಿ ಹೆಲ್ತ್ ಕೇರ್ ಹಾಗೂ ಬಿಸ್ನೆಸ್ ಸಾಮ್ರಾಜ್ಯವನ್ನ ಕಟ್ಟಿ ಸಾವಿರಾರು ಕನ್ನಡಿಗರಿಗೆ ಉದ್ಯೋಗಾವಕಾಶವನ್ನು ಕೊಟ್ಟಿದ್ದಾರೆ. ಯುಎಇ ಕರ್ನಾಟಕ ಸಂಘಗಳ ಪಾತ್ರ ಕೂಡ ಇದೆ. ದುಬೈ ಕನ್ನಡ ಸಂಘ, ಅಬುದಾಬಿ ಕರ್ನಾಟಕ ಸಂಘ, ಶಾರ್ಜಾ ಕರ್ನಾಟಕ ಸಂಘಗಳು ಎಕ್ಸ್ಪೋ ಸಿಟಿಯಲ್ಲಿ ಕರ್ನಾಟಕ ಪೆವಿಲಿಯನ್ನ ಯಶಸ್ಸಿಗೆ ಹಗಲಿರುಳು ಶ್ರಮಿಸಿದ್ವು. ಸ್ವಯಂ ಸೇವಕರಾಗಿ ಕಾರ್ಯ ಮಾಡೋದ್ರಿಂದ ಹಿಡಿದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಘಟನೆಗೆ NRI ಕನ್ನಡಿಗರ ಪಾತ್ರ ಸಿಂಹಪಾಲು. ಇನ್ನು ಕನ್ನಡ ಧ್ವಜ ಮತ್ತು ಸಾಂಸ್ಕೃತಿಕ ರಾಯಭಾರಿಗಳು ಅಂತ ಬಂದಾಗ ಗಲ್ಫ್ ನಾಡಿನಲ್ಲಿ ಕನ್ನಡ ಶಾಲೆಗಳನ್ನು ನಡೆಸೋದು, ರಕ್ತದಾನ ಶಿಬಿರಗಳು ಮತ್ತು ಕಷ್ಟದಲ್ಲಿರೋ ಅನಿವಾಸಿ ಭಾರತೀಯರಿಗೆ ತುರ್ತು ನೆರವು ನೀಡೋ ಮೂಲಕ ಯುಎಇನ ಆಡಳಿತಗಾರರ ಮೆಚ್ಚುಗೆಗೂ ಈ ಕನ್ನಡಿಗರು ಪಾತ್ರರಾಗಿದ್ದಾರೆ. ದುಬೈ ಎಕ್ಸ್ಪೋ ಸಿಟಿ ನಂತರ ಕರ್ನಾಟಕ ಮತ್ತು ಯುಎಇ ನಡುವಿನ ಆರ್ಥಿಕ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಿದೆ. ಆರ್ಥಿಕ ಪ್ರಗತಿ. ಗಲ್ಫ್ ರಾಷ್ಟ್ರಗಳಿಂದ ಪ್ರತಿ ವರ್ಷ ಕರ್ನಾಟಕಕ್ಕೆ ಹರಿದು ಬರುವಂತಹ ಫಾರಿನ್ ರೆಮಿಟೆನ್ಸ್ ರಾಜ್ಯದ ಆರ್ಥಿಕತೆಗೆ ದೊಡ್ಡ ಬಲ ಕೊಟ್ಟಿದೆ. ಕರಾವಳಿ ಕರ್ನಾಟಕ ಅಂದರೆ ಮಂಗಳೂರು, ಉಡುಪಿ ಮತ್ತು ಉತ್ತರ ಕರ್ನಾಟಕದ ಲಕ್ಷಾಂತರ ಕುಟುಂಬಗಳ ಸಬಲೀಕರಣಕ್ಕೆ ಪ್ರವಾಸಿ ಕನ್ನಡಿಗರ ದುಡಿಮೆಯೇ ಕಾರಣ. ಪ್ರವಾಸೋದ್ಯಮ ಹಾಗೆ ಕನೆಕ್ಟಿವಿಟಿ ಅಂತ ಬಂದಾಗ ಮಂಗಳೂರು ಮತ್ತು ಬೆಂಗಳೂರಿನಿಂದ ದುಬೈಗೆ ನಿರಂತರ ವಿಮಾನ ಸಂಪರ್ಕ ಇದ್ದು, ಪ್ರವಾಸೋದ್ಯಮ ಹಾಗೆ ವೈದ್ಯಕೀಯ ಪ್ರವಾಸೋದ್ಯಮದಲ್ಲಿ ಯುಎಇ ಕನ್ನಡಿಗರು ಪ್ರಮುಖ ಸೇತುವೆಯಾಗಿದ್ದಾರೆ. ಇನ್ನು ಸ್ಟಾರ್ಟ್ಅಪ್ ಇಕೋಸಿಸ್ಟಮ್. ಇಲ್ಲಿ ದುಬೈನ ಹೂಡಿಕೆದಾರರು ಬೆಂಗಳೂರಿನ ಕೃತಕ ಬುದ್ಧಿಮತ್ತೆ ಹಾಗೆ ಫಿನ್ಟೆಕ್ ಸ್ಟಾರ್ಟ್ಅಪ್ಗಳಲ್ಲಿ ಬಂಡವಾಳ ಹೂಡೋದಕ್ಕೆ ಎಕ್ಸ್ಪೋ ಸಿಟಿ ಪ್ರಮುಖ ವೇದಿಕೆ ಅಂತ ಗುರುತಿಸ್ಕೊಳ್ತು. ಇನ್ನು ದುಬೈ ಎಕ್ಸ್ಪೋ ಸಿಟಿಯಲ್ಲಿ ಮೂಡಿದ ಕರ್ನಾಟಕದ ಹೆಜ್ಜೆ ಗುರುತು ಬರೀ ಗತಕಾಲದ ನೆನಪಲ್ಲ, ಅದು ಭವಿಷ್ಯದ ಜಾಗತಿಕ ರಹದಾರಿ. ಕರುನಾಡಿನ ಮಣ್ಣಿನ ವಾಸನೆಯನ್ನ ಎದೆಯಲ್ಲಿಟ್ಕೊಂಡು ಮರುಭೂಮಿಯ ನಾಡಿನಲ್ಲಿ ಬೆವರು ಹರಿಸಿ ಜಾಗತಿಕ ವೇದಿಕೆಯಲ್ಲಿ ಕನ್ನಡದ ಹಿರಿಮೆಯನ್ನ ಎತ್ತಿ ಹಿಡಿದ ಪ್ರತಿಯೊಬ್ಬ ಪ್ರವಾಸಿ ಕನ್ನಡಿಗನು ನಮ್ಮ ನಾಡಿನ ನಿಜವಾದ ರಾಯಭಾರಿ. ಸೊ ವೀಕ್ಷಕರೇ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನೋ ಕುವೆಂಪು ಅವರ ಸಾಲುಗಳಿಗೆ ಜೀವ ತುಂಬಿದವರು ಈ ಅನಿವಾಸಿ ಕನ್ನಡಿಗರು. ದುಬೈ ಎಕ್ಸ್ಪೋ ಸಿಟಿಯಲ್ಲಿ ಕರ್ನಾಟಕ ಮೆರೆದ ಗತ್ತು ಮತ್ತು ಹಾಗೆ ನಮ್ಮ ಕನ್ನಡಿಗರು ಕಟ್ಟಿಕೊಟ್ಟ ಗೌರವ ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆ ಪಡೋ ವಿಷಯ. ಗಲ್ಫ್ ರಾಷ್ಟ್ರಗಳಲ್ಲಿ ಕನ್ನಡ ಡಿಂಡಿಮ ಬಾರಿಸ್ತಾ ಇರೋ NRI ಕನ್ನಡಿಗರ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.